ವೀಡಿಯೋಸ್ ನೋಡೋಕ್ಕೂ ಆಗಲಿ ಸುಮ್ಮನೆ ಇರೋಣ. ಯಾಕಂದರೆ ಬೆಳೆಯುವವರಿಗೆ ಯಾವತ್ತೂ ಕೆಟ್ಟ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಒಳ್ಳೆ ಕಮೆಂಟ್ ಹಾಕಿ ಸಾಧ್ಯ ಆದರೆ. ಅದು ಆಗಲ್ವಾ, ಸುಮ್ಮನೆ ಇರಬೇಕು. ನಮಗೆ ಕೆಟ್ಟ ಕಮೆಂಟ್ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು, ಓಕೆನಾ. ನಾನು ಅದೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇಲ್ಲೇ ತನಕ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆಯೇ ವಿಡಿಯೋ ಹಾಕ್ತಾ ಇರ್ತೀನಿ. ಇವಾಗ 3 ದಿನ 4 ದಿನ ಆಯಿತು ವಿಡಿಯೋ ಹಾಕಿಲ್ಲ. ಹಾಗೆ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ ಕೆಲವರಿಗೆ. ನಾನು ಅದು ನೆನಪಿದೆ, ನನಗೆ ನೆನಪಿಲ್ಲ ಅಂತ ಅಂದ್ಕೋಬೇಡಿ. ಯಾಕೆ ಪ್ರಮೋಟ್ ವಿಡಿಯೋ ಬಂದಿಲ್ಲ ಅಂತೇಳಿ ನೋಡ್ತಾ ಇದ್ದೀರಾ. ಖಂಡಿತ ಇನ್ನು ಬರುತ್ತೆ. ನಾನು ಇವತ್ತು ಇಬ್ಬರ ಚಾನಲ್ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾಕೆ ದುಡ್ಡಿಗಾಗಿ ಪ್ರಮೋಟ್ ಮಾಡ್ತಾ ಇಲ್ಲ, ಫ್ರೀಯಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ಏನಾದರೂ ಆಗುತ್ತಾ, ಸಪೋರ್ಟ್ ಮಾಡೋಕ್ಕಾಗುತ್ತಾ, ಸಪೋರ್ಟ್ ಮಾಡುವ, ಓಕೆನಾ. ಒಳ್ಳೇದು ಮಾಡಬೇಕು ಕೆಲಸ, ಕೆಟ್ಟದ್ದು ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸ ಹೇಗಿದ್ರೂ ಸ್ವಲ್ಪ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅದು ನಮಗೆ ಮನಸ್ಸು ತೃಪ್ತಿ ಆಗುತ್ತೆ. ಕೆಟ್ಟ ವಿಷಯಕ್ಕೆ ನಾವು ಯಾವತ್ತೂ ಹೋಗಬಾರ್ದು, ಓಕೆನಾ. ನಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡುವ, ಹಾಗೆಯೇ ಸಪೋರ್ಟ್ ಮಾಡುವ. ಬೆಳೆಯುವವರನ್ನು ಬೆಳೆಸೋಣ, ನಾವು ಅದರೊಟ್ಟಿಗೆ ಬೆಳೆಯೋಣ. ನಮ್ಮನ್ನು ಬೆಳೆಸೋಣ, ಬೇರೆಯವರನ್ನು ಬೆಳೆಸೋಣ, ಒಟ್ಟಿಗೆ ಬೆಳೆಯುವ ಅಲ್ವಾ. ಹಾಗೆ ನಾನಿವತ್ತು ಯಾರು ಚಾನಲ್ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ, ಕುಂದಾಪುರ ಸುಮಾ ಸಿಸ್ಟರ್ ಇದ್ದು. ಕುಂದಾಪುರ ಸುಮಾ ಸಿಸ್ಟರ್ ಒಳ್ಳೆ ಮನಸ್ಸಿನ ನಮ್ಮ ಸಿಸ್ಟರ್ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಮನಸ್ಸು. ಲೈವಲ್ಲೂ ಅಷ್ಟೇ, ಅವ್ರಿಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಜಾಸ್ತಿ ಮಾತಾಡಲ್ಲ ಅವರು. ಕುಂದಾಪುರ ಭಾಷೆ ಕೆಲವರು ಫಸ್ಟ್ ಹೇಳ್ತಿದ್ರು, ನಿಮ್ಗೆ ಅರ್ಥ ಆಗುತ್ತೋ ಇಲ್ವಾ. ನಾನು ಲೈವಿಗೆ ಹೋಗಿದ್ದೆ ಫಸ್ಟ್ ಟೈಮು, ನಿಮಗೆ ಅರ್ಥ ಆಗುತ್ತೋ ಇಲ್ವೋ ನನ್ನ ಭಾಷೆ ಅಂತೇಳಿ. ನನಗಂತ ಅರ್ಥ ಆಗ್ತಾ ಇತ್ತು, ನಾನು ಅರ್ಥ ಮಾಡ್ಕೋತೀನಿ. ಜಾಸ್ತಿ ಲೈವಲ್ಲಿ ಮಾತಾಡಲ್ಲ ಅವರು, ಸ್ವಲ್ಪ ಮಾತಾಡ್ತಾರೆ. ಅಂದರೆ ಅಷ್ಟೊಂದು ಮಕ್ಕಳ ಹರಟೆ ಎಲ್ಲ ಜಾಸ್ತಿ, ಕೆಲಸ ಜಾಸ್ತಿ ಇರುತ್ತೆ. ನಾನು ಹೇಳ್ತೀನಿ ಲೈವ್ ಮಾಡಿ ಅಂತ, ಒಂದೊಂದು ಸಾರಿ ಮಾಡ್ತಾರೆ ನನ್ನ ಮಾತಿಗೆ. ಲೈವಿಗೆ ನನಗೆ ಜಾಸ್ತಿ ಅಟೆಂಡ್ ಆಗೋಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಸ್ವಲ್ಪ ಕಾರಣ ಇರುತ್ತೆ ಅಲ್ವ. ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ, ಸಪೋರ್ಟ್ ಮಾಡ್ತೀನಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬರುವಾಗ, ಬೇಜಾರು ಮಾಡ್ಕೋಬೇಡಿ ಸುಮಾ ಸಿಸ್ಟರ್. ಕುಂದಾಪುರ ಕಿಚನ್ ಆ್ಯಂಡ್ ಲಾಕ್ಸ್ ನೋಡಿ, ಅವರ ಚಾನೆಲ್ಗೆ ನೀವು ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ, ಅವ್ರಿಗೂ ಸಪೋರ್ಟ್ ಮಾಡಿ. ವೀಡಿಯೋಸ್ ಹಾಕ್ತಾರೆ, ಅಡುಗೆ ವೀಡಿಯೋಸ್ ಹಾಕ್ತಾರೆ, ವೀಡಿಯೋಸು ಚೆನ್ನಾಗೇ ಮಾಡ್ತಾರೆ. ರೆಸಿಪಿಗಳನ್ನು ಮಾಡ್ತಾರೆ, ಅವರು ಏನೆಲ್ಲ ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಲಾಕ್ಸ್ ಮಾಡ್ತಾರೆ. ಒಳ್ಳೆ ಮನಸ್ಸಿನ ಸಿಸ್ಟರ್ ಅಂತ ಹೇಳ್ಬೋದು. ನಾವು ಬೆಳೆಯುವವರನ್ನು ಬೆಳೆಸೋಣ ನಮ್ಮ ಕೈಲಾದರೆ. ಅಲ್ಲ, ನಮಗೆ ಏನು ಮಾಡೋಕ್ಕಾಗಲಿಲ್ವಾ, ವೀಡಿಯೋಸ್ ನೋಡೋಕ್ಕೂ ಆಗಲಿ ಸುಮ್ಮನೆ ಇರೋಣ. ಯಾಕಂದರೆ ಬೆಳೆಯುವವರಿಗೆ ಯಾವತ್ತೂ ಕೆಟ್ಟ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಒಳ್ಳೆ ಕಮೆಂಟ್ ಹಾಕಿ ಸಾಧ್ಯ ಆದರೆ. ಅದು ಆಗಲ್ವಾ, ಸುಮ್ಮನೆ ಇರಬೇಕು. ನಮಗೆ ಕೆಟ್ಟ ಕಮೆಂಟ್ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು, ಓಕೆನಾ. ನಾನು ಅದೇ ಹೇಳೋದು, ಕೆಟ್ಟ ಕಮೆಂಟ್ ಮಾಡೋಕ್ಕೆ ಯಾರಿಗೂ ಹೋಗಬೇಡಿ. ಯಾರಿಗೂ ಕೆಟ್ಟ ಕಮೆಂಟ್ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಅವರವರ ಸ್ವಂತ ಇದರಿಂದ ಎಲ್ಲ ಬದುಕ್ತಾ ಇರೋದು ಅಲ್ವಾ. ಅದಕ್ಕೋಸ್ಕರ ನೋಡಿ, ಕುಂದಾಪುರ ಸುಮಾ ಸಿಸ್ಟರ್ ಇದು ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಇವರ ಚಾನೆಲ್ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಪಟಾಪಟ್ ಜಾಯಿನ್ ಆಗಿ. ಅವರ ಚಾನಲಲ್ಲಿ 678 ಸಬ್ಸ್ಕ್ರೈಬರ್ ಇದ್ದಾರೆ, 678 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 267 ವೀಡಿಯೋಸ್ ಇದೆ. ವೀಡಿಯೋಸ್ ನೋಡಿ, ನೀವು ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ. ಹಾಗೆಯೇ ಅವರ ಚಾನಲ್ಗೆ ಜಾಯಿನ್ ಆಗಿ. ಇನ್ನೂ 678 ಸಬ್ಸ್ಕ್ರೈಬರಲ್ಲಿದ್ದರೆ ಪ್ಲೀಸ್ ಹೋಗಿ ಅವರ ಚಾನಲ್ಗೆ ಜಾಯಿನ್ ಆಗಿ, ಓಕೆನಾ. ಜಾಯಿನ್ ಆಗಿ ಸಪೋರ್ಟ್ ಮಾಡಿ, ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇನ್ನು ಮಾತಾಡಿ ಅವ್ರಿಗೆ ಅಭ್ಯಾಸ ಆಗುತ್ತೆ, ಪರಿಚಯ. ಸ್ವಲ್ಪ ನಾವು ಏನು ಗೊತ್ತಿಲ್ಲ ಅಂತೇಳಿ ನಾವು ಗೊತ್ತಿಲ್ಲದವರು ಯೂಟ್ಯೂಬ್ ಮಾಡಬಹುದು ಅಂತ ನಾವು ತುಂಬ ಸಲ ಹೇಳಿದ್ದೀನಿ. ಏನು ಅಕ್ಷರ ಗೊತ್ತಿಲ್ಲದವ್ರೂ ಯೂಟ್ಯೂಬ್ ಮಾಡ್ಬೋದು. ನಾವು ಬಂದಿದ್ದು ಏನು ಗೊತ್ತಿಲ್ಲದೇ, ಏನೋ ಡಿಗ್ರಿಯಾಗಿ ಇದು ಕಲಿತೆಲ್ಲ ಬಂದವರಲ್ಲ ನಾವು. ಅಷ್ಟೇನು ಸ್ಕೂಲ್ಗೆ ಹೋಗಿಲ್ಲ. ಏನು ಗೊತ್ತಿಲ್ಲದೇನೂ ಯೂಟ್ಯೂಬಲ್ಲಿ ಕಲಿಬಹುದು, ಮಾತಾಡೋಕ್ಕೂ ಕಲಿಬೋದು, ಅಡುಗೆನೂ ಮಾಡಿ ಹಾಕ್ಬೋದು. ಇದರಲ್ಲಿ ಏನು ದೊಡ್ಡ ಕೆಲಸ ಏನಿಲ್ಲ. ಕುಂದಾಪುರ ಸುಮಾ ಸಿಸ್ಟರ್ ಅಷ್ಟೇ, ತುಂಬ ಮಾತಾಡ್ತಾರೆ, ಮಾತಾಡಲ್ಲ ಅಂತಾರೆ, ತುಂಬ ಮಾತಾಡ್ತಾರೆ. ಅವ್ರಿಗೆ ಇನ್ನೂ ಅಭ್ಯಾಸ ಆಗಬೇಕು, ಸ್ವಲ್ಪ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ನಾನು ಇವತ್ತು ಪ್ರಮೋಟ್ ಮಾಡ್ತಾಯಿದ್ದೀನಿ ಅವರ ಚಾನಲನ್ನು. ಸಪೋರ್ಟ್ ಮಾಡಿ ಅವರಿಗೆ,
ಅವರ ವಿಡಿಯೋಸ್ ನೋಡಿ, ಅವರು ನೋಡ್ತಾರೆ, ಅವರನ್ನು ಬೆಳೆಸಿ. ಓಕೆನಾ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ನಿಮ್ಮ ಕೈಯಲ್ಲಿ ಆದರೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಇವರನ್ನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಅವರ ಚಾನಲನ್ನು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಅವರ ಚಾನಲ್ಗೆ ಹೋಗ್ಬಿಟ್ಟು ಬರುವ. ಯಾವ ಯಾವ ವಿಡಿಯೋಸ್ ಇದೆ, ಹೇಗಿದೆ ಅವರ ಚಾನಲ್ ನೇಮು ಹೇಗೆ ಹಾಕಿದ್ದಾರೆ, ಬನ್ನಿ ನೋಡ್ಕೊಂಡು ಬರುವ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ಕೂತ್ಕೋಬೇಡಿ. ಓಕೆನಾ ಬನ್ನಿ ಚಾನಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಅವರ ಚಾನೆಲ್ ಹೆಸರು ಕುಂದಾಪುರ ಕಿಚನ್ ಆ್ಯಂಡ್ ಲಾಕ್ಸ್ ವಿತ್ ಸುಮಾ ಸಿಸ್ಟರ್ ಅಂತೇಳಿ. ಸುಮಾ ಸಿಸ್ಟರ್ ಕುಂದಾಪುರದವರವರು. ಕುಂದಾಪುರದಲ್ಲಿ ಅವರು ಮಕ್ಕಳನ್ನು ನೋಡಿಕೊಂಡು ಸ್ಕೂಲ್ಗೆ ಕಳಿಸ್ಕೊಂಡು ಆ ವೀಡಿಯೋಸನ್ನು ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅವರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಒಂದು ಅಡುಗೆ ಮಾಡೋದು, ಅದನ್ನು ವೀಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು. ನೋಡಿ ವೀಡಿಯೋಸ್ ಇದೆ ಅವರ ಚಾನಲಲ್ಲಿ, ಸಪೋರ್ಟ್ ಮಾಡಿ. ಅವರಿಗೆ ಲಾಗ್ಸ್ ಮಾಡ್ತಾ ಇದ್ದಾರೆ, ಲಾಗು ಮಾಡ್ತಾ ಇದ್ದಾರೆ ನೋಡಿ. ಹಾಗೆಯೇ 267 ವಿಡಿಯೋಸ್ಗಳಿವೆ ನೋಡಿ. ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ. ಅಡಿಗೆದ್ದು ವಿಡಿಯೋಸ್ ಇದೆ, ರೆಸಿಪಿಗಳು ಕುಂದಾಪುರ ಸ್ಟೈಲಲ್ಲಿ ನಿಮಗೂ ಕಲಿಬೋದು. ಒಂದು ಚಾನೆಲ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ದೂರದಲ್ಲಿದ್ದರೂ ನೋಡುವವ್ರಿಗೆ ಏನು ಚಾನಲಲ್ಲಿ ಇದ್ದಾರೆ, ಯೂಟ್ಯೂಬಲ್ಲಿ ಇದ್ದಾರೆ, ಅದೇನೋ ಮಾಡ್ತಾರೆ ಅಂತೆಲ್ಲ ಅಂದ್ಕೋತಾರೆ. ಅದು ಸುಳ್ಳು ಮಾತು. ಒಂದು ಚಾನೆಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅದರಲ್ಲಿ ನಾವು ತುಂಬ ಸಾಧಿಸಬೇಕು, ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಆಗೋದು. ಅದಕ್ಕೋಸ್ಕರ ನೋಡಿ, ಕುಂದಾಪುರ ಕಿಚನ್ ಲಾಕ್ಸ್ ವಿತ್ ಸುಮಾ ಇದ್ದಾರಲ್ಲ, ಪ್ಲೀಸ್ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತೇಳಿ ಅಂದ್ಕೊಂಡಿರ್ತೀನಿ ನಾನು. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಅವರನ್ನು ಬೆಳೆಸಿ. ಹಾಗೆಯೇ ಅದರೊಟ್ಟಿಗೆ ನಾವು ಬೆಳೆಯೋಣ, ನಮ್ಮವರನ್ನು ಬೆಳೆಸೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ನಾನು ಇನ್ನೊಬ್ಬರ ಚಾನಲನ್ನು ತೋರಿಸ್ತಾ ಇದ್ದೇನೆ. ಅವರು ಯಾರು ಅಂತೇಳಿ ನಮ್ಮ ಸಿಸ್ಟರ್ಸ್ನ ನಾನು ತೋರಿಸ್ತೇನೆ. ಓಕೆನಾ? ನೋಡಿ, ಇವರ ಚಾನೆಲ್ ಕುಂದಾಪುರ ಕಿಚನ್ ಲಾಕ್ಸ್ ವಿತ್ ಸುಮಾ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಖಂಡಿತ ಸಿಗುತ್ತೆ ನೋಡಿ, ಖಂಡಿತ ಸಿಗುತ್ತೆ. ಇವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ, ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ನೆಕ್ಸ್ಟ್ ಚಾನೆಲ್ಗೆ ಹೋಗೋಣ. ಯಾರ್ದು ತೋರಿಸ್ತಾ ಇದ್ದೇನೆ ಅಂತೇಳಿ. ಸುಮಾ ಸಿಸ್ಟರ್ ನೋಡಿ, ನಾನು ರಿಯಲ್ ಆಗಿ ನೋಡಿಲ್ಲ, ನಾನು ಇವರ DPಯಲ್ಲಿ ಇವಾಗ ತೋರಿಸ್ತಾ ಇದ್ದೇನೆ. ಸುಮಾ ಸಿಸ್ಟರ್ ಇವರು. ಓಕೆನಾ? ನಾನು ರಿಯಲ್ ಆಗಿ ಮೀಟ್ ಮಾಡಬೇಕು ಅವರನ್ನು. ಯಾವಾಗ ಮೀಟ್ ಮಾಡ್ತೀನಿ ಅಂತ ಗೊತ್ತಿರಲ್ಲ, ನೋಡ್ತೀನಿ. ಟೈಮ್ ಸಿಕ್ಕಾಗ ಖಂಡಿತ ಮೀಟ್ ಮಾಡ್ತೀನಿ. ನಮ್ಮ YT ಕುಟುಂಬ ಅಂದರೆ ಒಂದೇ ಕುಟುಂಬ. ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ನೊಂದು ಚಾನೆಲನ್ನು ತೋರಿಸ್ತೀನಿ ಅಂತ ಹೇಳಿದ್ದೇನೆ. ಯಾರ್ದು ಚಾನೆಲ್ ಅಂದರೆ ನಂದು ಇನ್ನೊಬ್ಬರು ಸಿಸ್ಟರ್ಸ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಕುಟುಂಬ ಅಂದರೆ ನಮ್ಮದೊಂದು ಕುಟುಂಬ, ಫ್ಯಾಮಿಲಿ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗಬೇಕು, ಇನ್ನೊಬ್ರಿಗೂ ಒಳ್ಳೆಯದಾಗಬೇಕು. ಓಕೆನಾ? ಹಾಗೆಯೇ ಬ್ಯಾಡ್ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಯಾರು ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹೆಣ್ಣು ಮಕ್ಕಳಂದರೆ ಎಲ್ಲರೂ ಒಂದೇ. ಓಕೆನಾ? ಹಾಗೆಯೇ ಇವತ್ತು ನಾನು ಇನ್ನೊಬ್ಬರ ಚಾನಲ್ ತೋರಿಸ್ತಾ ಇದ್ದೇನೆ. ಸಿರಿ ಟಾಕ್ಸ್. ಸಿರಿ ಅವ್ರದ್ದು. ಸಿರಿ ತುಂಬ ಒಳ್ಳೆ ಹುಡುಗಿ. ಮುಂಚೆ ಒಂದು ಚಾನಲ್ ಮಾಡಿದರು, ಅದರಲ್ಲೂ ಸಕ್ಸಸ್ ಆಗಿಲ್ಲ ಅವರು. ಅದಕ್ಕೆ ಇದು 2ನೇ ಚಾನಲ್ ಓಪನ್ ಮಾಡಿದರೆ, ಇದರಲ್ಲಾದರೂ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ಇನ್ನೊಂದು ಹೋಪ್ಸ್ ಇಟ್ಕೊಂಡು ಬಂದಿದ್ದಾರೆ ಅವರು. ಪ್ಲೀಸ್ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವತ್ತಿದ್ರೂ ನಾವು ಸಪೋರ್ಟ್ ಮಾಡಿದರೆ ತಾನೇ. ಒಂದು ಕೈ ಚಪ್ಪಾಳೆ ತಟ್ಟಿದರೆ ಏನಾಗಲ್ಲ, 2 ಕೈ ಚಪ್ಪಾಳೆ ತಟ್ಟಿದರೆ ಮಾತ್ರ ಸಾಧ್ಯ ನಾವು ಮುಂದಕ್ಕೆ ಬರೋಕ್ಕೆ. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಕೇಳ್ಕೊತಿದ್ದೀನಿ, ಸಿರಿ ಟಾಕ್ಸ್ ಚಾನಲ್ಗೂ ಸಪೋರ್ಟ್ ಮಾಡಿ, ಅವರನ್ನು ಬೆಳೆಸಿ, ಅವರನ್ನು ಹರಿಸಿ, ಅವ್ರಿಗೂ ಒಂದು ಚಾನ್ಸ್ ಕೊಡಿ. ಯೂಟ್ಯೂಬ್ ಕುಟುಂಬದಲ್ಲಿ ಅವ್ರಿಗೂ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ 305 ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಒಳ್ಳೆ ವೀಡಿಯೋಸ್ ಮಾಡ್ತಾರೆ, ಖಂಡಿತ ಆಗ್ತಾರೆ. ಆಗಿ ಅವ್ರಿಗೆ ಜಾಯಿನ್ ಆಗಿಲ್ಲ ಅಂದರೆ ನೀವು ಹೋಗಿ ಪಟಾಪಟ್ ಅವರೊಂದು ವೀಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ, ನಿಮಗೆ ಸಪೋರ್ಟ್ ಖಂಡಿತ ಮಾಡ್ತಾರೆ. 202 ವೀಡಿಯೋಸ್ ಮಾಡಿದ್ದಾರೆ ಇತ್ತೀಚೆಗೆ ಅಷ್ಟೇ. ಇನ್ನೊಂದು ಚಾನಲ್ ಓಪನ್ ಮಾಡಿದವರು. ಮುಂಚೆ ಚಾನಲಲ್ಲಿ ತುಂಬ ವರ್ಷಗಳೇ ಆಯಿತು, ಸ್ವಲ್ಪ ಸಕ್ಸಸ್ ಆಗಿಲ್ಲ ಅಂತ ಬೇಜಾರಲ್ಲಿ ಇನ್ನೊಂದು ಚಾನಲ್ ಓಪನ್ ಮಾಡಿದರು. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ
ಒಂದು ಕಮೆಂಟ್ ಹಾಕಿ. ಅವರ ವೀಡಿಯೋಸ್ನ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಸಿರಿ ಟಾಕ್ಸ್ ಅವರ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ನೀವು ಇವಾಗಲೇ ಹೋಗಿ ಒಂದು ವಿಡಿಯೋಸ್ ನೋಡಿ, ವಿಡಿಯೋಸ್ ಹೇಗಿದೆ ಅಂತೇಳಿ ನೀವು ತಿಳ್ಕೊಳ್ಳಿ. ಆಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ನಿಮ್ಮ ಚಾನೆಲ್ಗೂ ಬರ್ತಾರೆ, ಆವಾಗ ನಿಮಗೂ ಜಾಯ್ನ್ ಆಗ್ತಾರೆ, ನಿಮಗೂ ಸಪೋರ್ಟ್ ಮಾಡ್ತಾರೆ. ಖಂಡಿತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮಿಂದ ಕೈಯಿಂದ ಏನಾಗುತ್ತೋ ಅದನ್ನು ನಾವು ಸಪೋರ್ಟ್ ಮಾಡಬೇಕು. ನಾನು ದುಡ್ಡಿಗೋಸ್ಕರ ಪ್ರಮೋಟ್ ಮಾಡ್ತಾ ಇಲ್ಲ, ಯಾರು ಅಂದ್ಕೋಬೇಡಿ, ದುಡ್ಡಿಗೋಸ್ಕರ ಪ್ರಮೋಟ್ ಮಾಡಲ್ಲ. ಯಾಕಂದರೆ ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತೇಳಿ, ನಾನು ಎಷ್ಟು ಕಷ್ಟಪಟ್ಟಿದೆ ಅಂತ ಅದು ನನಗೆ ಗೊತ್ತು. ಜೀವನದಲ್ಲಿ ಏನೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತೇಳಿ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಯಾರಿಗೂ ಏನು ಬಯಸಲ್ಲ, ಒಳ್ಳೇದಾಗಲಿ ಅಂತೇಳಿ ಬಯಸ್ತೀನಿ. ನಿಮಗೂ ನಾನು ಕೇಳ್ಕೊತೀನಿ, ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಬೇಕು ಅಷ್ಟೇ. ಅದಕ್ಕೋಸ್ಕರ ಪ್ಲೀಸ್ ಅವರ ಚಾನೆಲ್ಗೂ ಹೋಗಿ, ಓಕೆನಾ. ನಿಮ್ಮ ಕೈಯಲ್ಲಾದರೆ ಒಂದು ಸಬ್ಸ್ಕ್ರೈಬ್, ಅದಕ್ಕೆ ದುಡ್ಡು ಕೊಡಬೇಕಂತಿಲ್ಲ, ಓಕೆನಾ. ನಾವು ಹೋಗೋದು ಅವರ ಚಾನಲನ್ನು ನೋಡೋದು, ಒಂದು ವೀಡಿಯೋಸ್ ನೋಡೋದು ಅಷ್ಟೇ. ಹಾಗೆಯೇ ನೋಡಿ, ನಾನು ಚಾನಲನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಅವರ ಚಾನಲ್ಗೆ ಹೋಗೋ, ಎಷ್ಟು ವೀಡಿಯೋಸ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ ಇದೆ ಅಂತ ತಿಳ್ಕೊಳ್ಳುವ. ಫಸ್ಟ್ ಅವರು ಸಿರಿ ಅವರು ಯಾರು ಅಂತೇಳಿ ನೋಡ್ಕೊಂಡು ಬರುವ, ಬನ್ನಿ. ಸಿರಿ ಟಾಕ್ಸ್ ಅಂತೇಳಿ ಇವರು ಸಿರಿ, ಇವರ ಫೇಸ್ ನೋಡ್ಬೋದು. ಇವರು ಸಿರಿ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾರೆ, ಕಂಟೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಸಿರಿ ಅವರು ವೀಡಿಯೋಸು 305 ಸಬ್ಸ್ಕ್ರೈಬರ್ ಇದ್ದಾರೆ, 202. ಇವಾಗ ನಾನು ಈ ವಿಡಿಯೋ ಹಾಕಿದರೆ ಸಬ್ಸ್ಕ್ರೈಬರ್ ಅವ್ರದ್ದು ಹೆಚ್ಚು ಆಗ್ತಾರಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಅವರ ಒಂದು ವೀಡಿಯೋಸ್ ನೋಡಿ, ಕಮೆಂಟ್ ಹಾಕಿ ನೋಡಿ. ಇದೇ ಅವರು ಸಿರಿ ಅವರು, ಇದು ಸಿರಿ. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ, ಅಪ್ಪಟ. ತುಂಬ ಚೆನ್ನಾಗಿ. ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ, ಅವರ ವೀಡಿಯೋಸ್ ಇದ್ದದ್ದು, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೋಡಿದ್ರಲ್ವ, ಸಿರಿ ಅವರನ್ನು ನೋಡಿದ್ರಲ್ಲ, ಅವರ ಚಾನೆಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಕೆಲಸ ಕಲಿತಾ ಅವರು ಕಲಿತಾ ವೀಡಿಯೋಸ್ ಮಾಡ್ತಾರೆ. ಬ್ಯೂಟಿಷನ್ಗೆ ಹೋಗಿ ಬ್ಯೂಟಿಷನ್ ಬಗ್ಗೆ ಅವರು ಹೇಳ್ತಾರೆ. ಬ್ಯೂಟಿಷನ್ ಇದು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತಾರೆ, ಹೇರ್ ಸ್ಟೈಲಿಂಗ್ ಇದ್ದು ವೀಡಿಯೋಸ್ ಹಾಕ್ತಾರೆ. ಬ್ಯೂಟಿಷನ್ ಕಲಿತಾ ಇದ್ದಾರೆ ಅವರು. ಹೇರ್ ಕಟ್ಟುವುದು ನೋಡಿ, ಹೇರ್ ಕಟ್ಟುವುದೆಲ್ಲ ವೀಡಿಯೋಸ್ ಹಾಕ್ತಾರೆ ಅವರು. ಅದನ್ನು ನೋಡ್ಕೊಳ್ಳಿ. ಅವರ ವೀಡಿಯೋಸ್ಗೆ ಹೋದರೆ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅಂತೇಳಿ. ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ನೋಡಿ ಸಿರಿ ಟಾಕ್ಸ್ ಅವರು. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರಂತೆ ನಾನು ಅಂದ್ಕೊಂಡಿದ್ದೀನಿ. ಮಾಡ್ತೀರಲ್ವ ಫ್ರೆಂಡ್ಸ್? ಸಿರಿ ಅವರ ಚಾನಲ್ಗೆ ಹೋಗಿ, ಓಕೆನಾ. ಲಿಂಕ್ ಹಾಕ್ತೀನಿ ನಾನು ಅವ್ರದ್ದು ನನ್ನ ಚಾನಲಲ್ಲಿ, ವೀಡಿಯೋಸ್ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀನಿ ಅವ್ರದ್ದು. ಇದು ಸಿರಿ ಟಾಕ್ಸ್ ಅವ್ರದ್ದು, ಓಕೆನಾ. ನೋಡಿದ್ರಲ್ವಾ ಸಿರಿ ಟಾಕ್ಸ್. ಈ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಯಾರ್ದಾದ್ರೂ ಪ್ರಮೋಟ್ ಮಾಡಬೇಕಾ? ಖಂಡಿತ ಮಾಡ್ತೇನೆ. ಕೆಲವೊಬ್ಬರು ಹೇಳಿದ್ದಾರೆ, ಮಾಡ್ತೇನೆ ನಾಳೆಯಿಂದ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿವಸ ನಾನು ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ, ಸಾರಿ. ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀನಿ. ಯಾರಾದ್ರೂ ಪ್ರಮೋಟ್ ಮಾಡಬೇಕು ಅಂದರೆ ಖಂಡಿತ ಪ್ರಮೋಟ್ ಮಾಡ್ತೀನಿ. ದುಡ್ಡು ಬೇಡ, ಫ್ರೀಯಾಗಿ ಮಾಡ್ಕೊಡ್ತೀನಿ, ಓಕೆನಾ. ದುಡ್ಡು ಒಂದು ಸರಿ ಆಗುತ್ತೆ, ದುಡ್ಡು ಎಷ್ಟು ಇದ್ರೂ ಸಾಕಾಗಲ್ಲ. ದುಡ್ಡು ಯಾವುದಕ್ಕೂ ಕಷ್ಟಪಟ್ಟದ್ದು ನಮಗೆ ಒಂದೊಂದು ಸಾರಿ ಸಿಗಲ್ಲ. ಅಂಥದ್ರಲ್ಲಿ ಇಂಥ ದುಡ್ಡು ಮಾಡಿ ಎಲ್ಲಿ ಇಡೋಣ ಅಂತೂ ನನಗಂತೂ ದುಡ್ಡು ಇದೇ ಇಲ್ಲ. ಕಷ್ಟಪಟ್ಟೆಲ್ಲ ಗೊತ್ತಿದೆ, ಎಷ್ಟು ದುಡ್ಡು ಇದ್ದರೆ ಎಷ್ಟು ಇದಾಗುತ್ತೆ ಅಂತೇಳಿ. ಮಾಡಬೇಕು, ಒಂದು ಇತಿಮಿತಿಯಲ್ಲಿ ಮಾಡಬೇಕಲ್ವಾ. ಎಲ್ಲದಕ್ಕೂ ದುಡ್ಡು ಅಂತೇಳಿ ನಮ್ಮ ಒಳ್ಳೆತನ ಎಲ್ಲ ಹೋಗುತ್ತೆ. ನಮ್ಮ ಒಳ್ಳೆತನ ನಾವು ಯಾವಾಗ ಇದು ಮಾಡೋದು? ಎಲ್ಲದಕ್ಕೂ ಆ ಥರ ಮಾಡೋಕ್ಕಾಗಲ್ಲ. ಇದರಲ್ಲಿ ಏನಿದೆ, ಒಂದು ವೀಡಿಯೋಸು ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರ ಬಗ್ಗೆ ಗೊತ್ತಿದ್ರಲ್ಲಿ ನಾವು ಮಾತಾಡೋಕ್ಕಾಗತ್ತೆ ಅಲ್ವಾ. ಅವ್ರ ಬಗ್ಗೆ ನನಗೆ ಗೊತ್ತು, ಅದಕ್ಕಾಗಿ ನಾನು ಮಾತಾಡ್ತಿದ್ದೀನಿ. ಯಾರು ಏನು ಹೇಗೆ ಅಂತೇಳಿ ಗೊತ್ತಿದ್ದು ನಾನು ಮಾತಾಡ್ತೇನೆ, ಗೊತ್ತಿದ್ದು ನಾನು ಹೇಳ್ತೀನಿ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ.
ಅವರ ಬಗ್ಗೆ ನನಗೆ ಗೊತ್ತು ಹೇಗಿದ್ದಾರೆ ಅಂತೇಳಿ. ಸುಮ್ಮನೆ ನಾನು ದೂರದಲ್ಲಿ ಹೋಗಿ ನೋಡಿ ಹಿಂಗೆ ಹಿಂಗೆ ಅಂತೇಳಿ ನಾನು ಹೇಳಲ್ಲ. ಅವರ ಬಗ್ಗೆ ಮಾತಾಡಿ ಅವರೊಟ್ಟಿಗೆ ಮಾತಾಡಿಬಿಟ್ಟು ಅವ್ರು ಹೇಗೆ ಏನು ಅಂತ ಗೊತ್ತಿದ್ರಲ್ಲಿ ನಾನು ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂದಿದ್ದೀನಿ. ಅವರು ಯಾವ ಕಷ್ಟದಲ್ಲಿದ್ದಾರೆ, ಅವರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಓಕೆನಾ? ಹಾಗೆಯೇ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಕ್ಕ ತಂಗಿಯರು ಯಾರೆಲ್ಲ ಇದ್ದೀರಾ ನಿಮ್ಮ ಚಾನೆಲ್ನ ಸಪೋರ್ಟ್ ಮಾಡಬೇಕಾ? ಹಾಗಾದರೆ ಖಂಡಿತ ನನಗೆ ಲಿಂಕ್ ಕಳಿಸಿ. ಲಿಂಕ್ ಕಳಿಸ್ಬೇಕಂತ ನಾನು ಹುಡುಕಿ ತೆಗಿತೀನಿ. ಓಕೆನಾ? ನಾನು ತೆಗಿತೀನಿ. ಯಾರಾದರೂ ಮಾಡಬೇಕು ಅಂದರೆ ಹೇಳಿ. ಹಾಗೆಯೇ ಅವರು ಬೇರಲ್ಲ, ನೀವು ಬೇರಲ್ಲ, ನಮಗೆ ಎಲ್ಲರೂ ಒಂದೇ. ನಾವು ಎಲ್ಲರೂ ಒಟ್ಟೊಟ್ಟಾಗಿ ಬೆಳೆಯೋಣ. ಥ್ಯಾಂಕ್ ಯು. ಇಲ್ಲರ ತನಕ ವೀಡಿಯೋಸ್ ನೋಡ್ತಾ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನೀವು ಹೋಗ್ಬಿಟ್ಟು ಬರ್ತೀನಿ, ನಾಳೆ ಬರ್ತೀನಿ, ಹೊಸ ವೀಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.